ಭಾರತದ ಆದರ್ಶ ಪ್ರಧಾನಮಂತ್ರಿ. ಇನ್ನತಕ ಎಷ್ಟೋ ಪ್ರಧಾನಮಂತ್ರಿ ಆದ್ರು ದೇಶದಾಗ ಯಾರ ಜೈನ್ ಸಾಧುಗಳು ದೇಶಭೂಷಣ್ ಆಗ್ಲಿ ಶಾಂತಿ ಸಾಗರ್ ಆಗ್ಲಿ ಯಾರ್ದಾರಿ ಸಮಾಧಿ ಆದಾಗ ಸಂಸತ್ ಭವನದ ಮೌನ ಆಚರಣೆ ಮಾಡಿಲ್ಲ. ಶಾಂತಿ ಸಾಗರ್ ಸಮಾಧಿ ಆದಾಗ ದೇಶ ಸ್ವತಂತ್ರ ಸಿಕ್ಕಿತ್ತು ಇಲ್ಲೋ ಅದು ಗೊತ್ತಿಲ್ಲ ನಿಮಗ. 1947ರಾಗ ದೇಶಕ್ಕೆ ಸ್ವತಂತ್ರ ಸಿಕ್ತು. 1955ರಾಗ ಆಚಾರ್ಯ ಶಾಂತಿ ಸಾಗರ್ ಸಮಾಧಿ ಆತು. ಸ್ವತಂತ್ರ ಸಿಕ್ಕಿತ್ತು ಇಲ್ಲೋ? ಸಿಕ್ಕ 8 ವರ್ಷ ಆಗಿತ್ತು. ಅವಾಗ ಸಹಿತ ಆಚಾರ್ಯ ಶಾಂತಿ ಸಾಗರ್ ಸಮಾಧಿ ಆದ ನಂತರ ಸಂಸತ್ ಭವನದಾಗ ಮೌನ ಆಚರಣೆ ಮಾಡಿದ್ದಿಲ್ಲ. ಅರೆ ಆಚಾರ್ಯ ವಿದ್ಯಾನಂದ ಗುರುದೇವ್ರ ಸಮಾಧಿ ಆಗಂತೆ ಸ್ವತಃ ನರೇಂದ್ರ ಮೋದಿ ಸಂಸತ್ ಭವನದಾಗ ಎದ್ದು ನಿಂತು ಮೌನ ಆಚರಣೆ ಮಾಡಿ ಜೈನ ಸಮಾಜಕ್ಕ ಸಮಾಧಿ ಮರಣಕ್ಕ ಆಚಾರ್ಯ ವಿದ್ಯಾಸಾಗರ ಸಲ್ಲೇಖನ ಮರಣಕ್ಕ ವಿನಯಾಂಜಲಿಯನ್ನ ಶ್ರದ್ಧಾಂಜಲಿನ ಅರ್ಪಣೆ ಮಾಡ್ತಕ್ಕಂತ ಈ ಶ್ರೇಯ ಈ ಭಾರತದಾಗ ಯಾರಿಗಾರು ಸಿಗ್ತಿದ್ರ ನರೇಂದ್ರ ಮೋದಿ ಅವರು ಸಿಗ್ತಕ್ಕಂತ ಕಾರ್ಯ. ಅಂತ ಮಹಾನ್ ವ್ಯಕ್ತಿತ್ವ ಇರ್ತಕ್ಕಂತ ಮೋದಿ ಅವರು ಇವತ್ತು ಜೈನ ಧರ್ಮದ ಅಸ್ತಿತ್ವ ಉಳಿಬೇಕು, ಬೆಳಿಬೇಕು, ನಮ್ಮ ಪ್ರಾಚೀನ ಗ್ರಂಥಗಳು ಉಳಿಬೇಕು, ಶಿಲಾಶಾಸನಗಳು ಉಳಿಬೇಕು. ಅದರ ಸಲುವಾಗಿ ವಿಶೇಷವಾದಂತ ಒಂದು ತಂಡ ನಿರ್ಮಾಣ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂತ ಕಾರ್ಯಕ್ಕೂ ಸಹಿತ ಅವ್ರ ನಾಂದಿ ಹಾಡ್ಯಾರ, ಕರೆ ಕೊಟ್ಟಾರ.